ಎಲ್ಲರೂ ನಮಸ್ಕಾರ. ನೀವು ನೋಡತ್ತೀರಿ ಮುತ್ತುರಾಜ್ ಸಿಂಗ್ ಯೂಟ್ಯೂಬ್ ಚಾನಲ್. ನಾವು ಹೊಂಟಿವಿ ಮೈಸೂರು ಅರಮನೆ ನೋಡಕ್ಕೆ. ಬರ್ರಿ ಹೋಗೋಣ. ಇವಾಗ ಜಸ್ಟ್ ಬಿಜಾಪುರಕ್ಕೆ ಬಂದೀವಿ. ನಾನು, ಶಿವಣ್ಣ, ಮಂಜು, ಚಂದ್ರು. ಯಾಕೆ ಬಂದೀವಪ್ಪ ಅಂತಂದ್ರೆ ಮೈಸೂರಿಗೆ ಹೊಂಟೀವಿ. ಮೈಸೂರಿಗೆ ಯಾಕೆ ಹೊಂಟೀವಪ್ಪ ಅಂದ್ರೆ ನಮ್ದು ಎಕ್ಸಾಮ್ ಅದಾವ. ಎಕ್ಸಾಮ್ ಬರೋಕೆ ಹೊಂಟೀವಿ. ಶಿವಣ್ಣ ಹಾಯ್ ಮಾಡು. ಶಿವಣ್ಣ ಹಾಯ್ ಮಾಡ್ಬೇಕು. ಟಿಕೆಟ್ ತೊಗೊಳಕ್ಕೆ ಎಲ್ಲರೂ ಪಾಳೆ ನಿಂದಿರಬೇಕು. ಟಿಕೆಟ್ ತೊಗೊ ಕೌಂಟ್ರಲ್ಲಿ ಎಲ್ಲರೂ ಪಾಳೆ ನಿಂತೆವು. ಚಂದ್ರು ಟಿಕೆಟ್ ಅಮೌಂಟ್ ಎಷ್ಟು ಅಂತ ಕೇಳ್ತಾ ಇದ್ದ. ಮಂಜು ಪಾಳೆ ನಿಂತಿದ್ದ. ಆಮೇಲೆ ಶಿವಣ್ಣ ಕೌಂಟ್ರ್ ಜೊತೆ ಟಿಕೆಟ್ ಕೌಂಟ್ರಲ್ಲಿ ಕೊಡೋರಿಗೆ ಏನೋ ಮಾತಾಡ್ತಾ ಇದ್ದ. ಟಿಕೆಟ್ ಎಷ್ಟು ಅಮೌಂಟ್ ಅಂತ ಅಷ್ಟು ಕೇಳ್ದಂತ ಅನಿಸ್ತೈತಿ. ಆಮೇಲೆ ನಮ್ಮ ಟಿಕೆಟ್ ಅಮೌಂಟ್ ನಾನು 245 ರೂಪಾಯಿ ಅಂತ ಹೇಳಿದ್ರು. ಮಂಜು ಟಿಕೆಟ್ ತೊಗೊಂಡ. ಮಂಜು ಟಿಕೆಟ್ ನಂತರ ನಾನು 2 ಟಿಕೆಟ್ ತಂದೆ, ನಂದು ಚಂದ್ರಂದು. ಟಿಕೆಟ್ ತೊಗೊತಿರುವಾಗ ಅವ್ರು ಏನು ಮಾಡ್ತಾಯಿದ್ದೀಯ ಅಂತಂದ್ರೆ ವಿಡಿಯೋ ಮಾಡ್ತಾಯಿದ್ದೀಯ ಅಂತಂದೆ. ಹಂಗೆ ಟಿಕೆಟ್ ಕೊಟ್ಟರು. ಟಿಕೆಟ್ ತೊಗೊಂಡು ಹೋಗು. ನಮ್ಮ ಚಂದ್ರು ಮಾಮನ ಕೈಯಾಗ ಕೊಟ್ಟೆ. ಟಿಕೆಟ ಸೇಫಾಗಿ ಇಟ್ಕೊ ಅಂತ. ಟಿಕೆಟ್ ತೊಗೊಂಡ. ಟಿಕೆಟ್ ಅದು ಎಲ್ಲ ತೊಗೊಂಡ ನಂತರ ಎಲ್ರಿಗೂ ಹಸಿವಾಗಿತ್ತು. ನಡ್ರಿ ಎಲ್ಲರೂ ಊಟ ಮಾಡೋಣ ಅಂತಂದೆವು. ಎಲ್ಲರೂ ಊಟ ಮಾಡ್ಲಿಕ್ಕೆ ಅಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ ಒಂದು ಚೈನೀಸ್ ಫುಡ್ ಹೋಟೆಲ್ಗೆ ಹೋದೆವು. ಚೈನೀಸ್ ಫುಡ್ ಹೋಟೆಲ್ಗೆ ಹೋದ ನಂತರ ಸೀಟ್ ಇತ್ತು. ಸೀಟ್ ಖಾಲಿತ್ತು. ಮಂಜುದು ಏನು ಆರ್ಡ್ರ್ ಮತ್ತು ಯೋಚನೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ಚಿಕನ್ ರೈಸು, ಮಂಜುನ ಚಿಕನ್ ನೂಡಲ್ಸು, ಚಂದ್ರಂದು ಒಂದು ಚಿಕನ್ ನೂಡಲ್ಸ್, ಎಲ್ಲರದ್ದು ಆರ್ಡ್ರ್ ಬಂತು. ಶಿವಣ್ಣನೊಂದು ಎಗ್ ರೈಸು, ಎಲ್ಲರದ್ದು ಆರ್ಡ್ರ್ ಬಂತು. ಮಂಜು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ದೆ. ಎಲ್ಲರೂ ಒಳಗೆ ಸ್ಟಾರ್ಟ್ ಮಾಡಿದೆವು. ಎಲ್ಲರದ್ದು ಊಟ ಮುಗೀತು. ಊಟ ಮುಗಿದ ನಂತರ ಎಲ್ಲ ಬಿಲ್ಲೆಲ್ಲ ಕೊಟ್ಟು ಹೊರಗಡೆ ಬಂದೆವು. ಟ್ರೈನು 6 ಗಂಟೆ ಇತ್ತು. 6 ಗಂಟೆ ಇತ್ತು. ಏನು ಮಾಡೋಣ ಅಷ್ಟರಲ್ಲಂತೆ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾಯಿದ್ದೆವು. ತುಂಬಾ ಜನ ಬಂದಿತ್ತು. ಅಷ್ಟರಲ್ಲಿ ಎಲ್ಲರೂ ಎಕ್ಸಾಮ್ ಬರೋಕ್ಕೆ ಮೈಸೂರು ಹೋಗ್ತಾಯಿದ್ರು. ತುಂಬಾ ಜನ ಇತ್ತು. ಮಂಜು, ನಿಮ್ಮ ಅಣ್ಣ ಚಂದ್ರ ಬಗ್ಗೆ ಏನು ಹೇಳ್ತಪ್ಪ ಅಂತನ. ನಮ್ಮ ಅಣ್ಣ ಫುಲ್ ಬೆಂಕಿ ಅದಣ್ಣ ಅಂತಂದ. ಹೌದಪ್ಪ, ನಿಮ್ಮ ಅಣ್ಣ ಫುಲ್ ಬೆಂಕಿ ಅಂತಂದೆ. ಆಮೇಲೆ ಚಂದ್ರಂದು ಮಂಜುಂದು ಅಷ್ಟೇ ಮಜಾಕನಿಗೇನೋ ಹುಡುಗಿ ನೋಡ್ತಾನೆ. ಹಂಗೆ ಏನೋ ನಡೆದಿತ್ತು. ಚಂದ್ರ ಹಂಗೆ ಮಜಾಕನ ಒಂದು ಎಷ್ಟು ಹೊಡ್ಲತ್ತ. ಹಂಗೆ ಹೊಡಿತಾಪ ನೋಡೋ ಅಂತಂದತ್ತ. ಏನೇನೋ ಮಾತಾಡೋಕೆ ಕೂತಿದ್ರು. ಗೂಡ್ಸ್ ಟ್ರೈನ್ ಹೋಗ್ತಾಯಿತ್ತು. ಸಿಕ್ಕಾಪಟ್ಟೆ ಜನ ರಶ್ ಇತ್ತು. ಹೋಗಿ ಮೇಲ್ಗಡೆ ನಮಗೂ ಸೀಟ್ ಸಿಕ್ತು. ಚಂದ್ರಗೆ ನನಗೆ. ಮಂಜು ಕೆಳಗಡೆ ಕೂತಿದ್ದ. ಎಷ್ಟು ಜನ ರಶ್ ಐತಿ ನೀವೇ ನೋಡ್ರಿ. ಎಲ್ಲ ಜನ ರಶ್ ಐತಿ. ಮಂಜು ಶಿವಣ್ಣ ಎಲ್ಲ ಅಂತ ಕೇಳಿದೆ. ಮಂಜು ಹೊರಗಡೆ ಕುಂತಾನೆ ಶಿವಣ್ಣ ಅಂತಂದ. ಇನ್ನು ಟ್ರೈನ್ ಹೋಗೋದು ಲೇಟ್ ಇತ್ತು. ಶಿವಣ್ಣ ಹೊರಗಡೆ ಕುಂತಿದ್ದ. ವಿಡಿಯೋ ಹಂಗೆ ಜೂಮ್ ಆಗದೆ ಶಿವಣ್ಣ ಅಂತ ಹೋದ್ರದ್ದು ಆಯ್ ಮಾಡ್ದೆ. ಹಿಂಗೆ ಆಯ್ ಮಾಡಿದ ತಕ್ಷಣ ಟ್ರೈನ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಶಿವಣ್ಣ ಒಳಗಡೆ ಬಂದು ನಿಂತಿದ್ದ. ನಾನು ಬಾಗಿಲಲ್ಲಿ ಹೋಗಿ ನಿಂತೆ. ಬಿಜಾಪುರಲ್ಲಿ ಟ್ರೈನ್ ಇವಾಗ ವಿಡಿಯೋ ಮಾಡ್ತಿರುವಾಗ ಮಂಗಳಮುಖಿಯರು ಬಂದರು. 10 ರೂಪಾಯಿ ಕೊಟ್ಟೆ. ಅಲ್ಲಿ ಕಾಣ್ತಾವ್ರಲ್ಲ ಅವರೇ. 10 ರೂಪಾಯಿ ಕೊಟ್ಟೆ ಹೋದರು. ಮಂಜು ಹೇಳ್ತಿದ್ದ, ನೀನು 10 ರೂಪಾಯಿ ಕೊಡಲಿಲ್ಲ ಅಂದರೆ ಮೊಬೈಲ್ ತೊಗೋತಿದ್ರು ಅಂತ. ಗದಗ ಜಂಕ್ಷನಲ್ಲಿ ಟ್ರೈನ್ ನಿಂತಿತ್ತು. ಎಲ್ಲರೂ ಊಟ ಮಾಡಿ ಹೊರಗಡೆ ಬಂದು ಟೀ ಕಾಫಿ ಅದು ಕುಡಿದೆವು. ಬೆಳಗ್ಗೆ 8 ಗಂಟೆಗೆ ಬೆಂಗಳೂರು ಕೆಂಪೇಗೌಡ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಪಾರ್ವಾಳಗಳಿಗೆ ಊಟ ಹಾಕ್ತಾಯಿದ್ರು ನೋಡಿ. ಬೆಳಗ್ಗೆ 11 ಗಂಟೆಗೆ ಮೈಸೂರು ರೀಚ್ ಆದ್ವಿ. ಎಲ್ಲರೂ ರೆಡಿಯಾಗಿ ಆಟೋ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ ಸರ್ಕಲ್.
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸರ್ಕಲ್. ರೋಡಲ್ಲಿ ಸರ್ಕಲ್ಗಳು ವೃತ್ತಗಳು ನೋಡ್ತಾ ಬರುತ್ತಿರುವಾಗ ಚಾಮುಂಡಿ ಬೆಟ್ಟ ರೀಚ್ ಆಗೇ ಬಿಟ್ವಿ. ಚಾಮುಂಡಿ ಬೆಟ್ಟ ರೀಚ್ ಆದ ನಂತರ ಆಟೋದವನಿಗೆ ಅಮೌಂಟ್ ಕೊಟ್ಟೆವು. ಅಮೌಂಟ್ ಕೊಟ್ಟ ಕಳ್ಸಣ ಹೋಗಿ ಬರ್ತೀವಿ ಅಂತಂದ್ವಿ. ಹೋಗೋದಕ್ಕೆ ಆಟೋಗೆ ಒಂದು ಬಾಯ್ ಹೇಳಿದೆ. ಬೆಳೆದ ತಕ್ಷಣ ಎಲ್ಲರೂ ಗೇಟ್ ತೆಗೆದು ಒಳಗಡೆ ಹೋಗ್ಬಿಟ್ವಿ. ಚಾಮುಂಡಿ ಬೆಟ್ಟಕ್ಕೆ ನೀವೇನಾದರೂ ಬರಬೇಕಂದ್ರೆ ಮೈಸೂರು ರೈಲ್ವೆ ಸ್ಟೇಷನ್ ಜಂಕ್ಷನಿಂದ ಚಾಮುಂಡಿ ಬೆಟ್ಟಕ್ಕೆ 250 ರೂಪಾಯಿ ತಗೋತಾರೆ ಅಷ್ಟೇ. ಚಾಮುಂಡಿ ಬೆಟ್ಟ ಗೇಟ್ ಎಂಟರ್ ಆದ ತಕ್ಷಣ ಮಹಿಷಾಸುರ ಒಂದು ಮೂರ್ತಿ ಕಾಣುತ್ತೆ. ಮಂಜು ವಿಡಿಯೋ ಆಲ್ ಮಾಡಿದ್ದಾನೆ ನೋಡಿ ನೀವೇ. ಚಾಮುಂಡಿ ಬೆಟ್ಟ ಮುಂದೆ ಫೋಟೋ ತೆಗೋಕ್ಕೆ ಇಲ್ಲೊಂದು ಗಾಗಲ್ ತೊಗೊಂಡೆವು. ಚಾಮುಂಡಿ ಬೆಟ್ಟ ಇದೆ ನೋಡಿ. ಹಾಯ್ ಎಲ್ರಿಗೂ. ಹೋಗಿ ಎಲ್ಲರೂ ಚಾಮುಂಡಿ ಬೆಟ್ಟ ನೋಡ್ರಿ, ನಾವೊಂದು ಹಂಗೆ ವಿಡಿಯೋ ಮಾಡ್ತೀನಿ ಅಂತಂದೆ. ಅವರೆಲ್ಲರೂ ಹೋದರು. ಹಂಗೆ ಒಂದು ರೌಂಡ್ ಆಫ್ ವಿಡಿಯೋ ಮಾಡಿದೆ. ಚಾಮುಂಡಿ ಬೆಟ್ಟ ನೀವು ನೋಡಿ. ಚಾಮುಂಡಿ ದೇವಿಯ ದರ್ಶನ ನಂತರ ಎಲ್ಲರೂ ಫೋಟೋ ತಗೊಂಡೆವು. ಮಂಜು ಒಂದು ಕೈಯಲ್ಲಿ ಹಾಕೋದೊಂದು ಕರೆದಾಡ್ ತಗೊಂಡ, ನನಗೊಂದು ಇಸ್ಕೊಟ್ಟ. ಆಮೇಲೆ ಶಿವಣ್ಣ ಒಂದು ಕೈಯಲ್ಲಿ ಹಾಕೊಂಡು ತೊಗೊಂಡ, ಚಂದ್ರು ಒಂದು ಕೈಯಲ್ಲಿ ಹಾಕೊಂಡೊಂದು ತೊಗೊಂಡ. ಎಲ್ಲರೂ ತೊಗೊಂಡೆವು. ತೊಗೊಂಡ ನಂತರ ಅಮೌಂಟ್ ಅದು ಕೊಟ್ಟೆವು. ಅಮೌಂಟ್ ಕೊಟ್ಟು ನೀವೇನಾದರೂ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರತ್ತಂದ್ರೆ ಜಲ್ದಿ ಬೆಳಗ್ಗೆ 7 ಗಂಟೆ ಇಲ್ಲಾಂದ್ರೆ 7:30 ಗಂಟೆ ನೀವು ಇಲ್ಲಿ ಇರಬೇಕು. ನಿಮಗೂ ಜಲ್ದಿನೇ ದರ್ಶನ ಆಗುತ್ತೆ. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಜನ ಇರುತ್ತೆ, ಇಲ್ಲಿ ರಶ್ ಇರುತ್ತೆ ಪೂರ. ನಮಗೆ ಜಲ್ದಿ ದರ್ಶನ ಆಯಿತು. ಮತ್ತು ಲಗೇಜ್ ಎಲ್ಲ ಇಟ್ಟಿದ್ದೇವೆ ಅಲ್ಲಿ. ಲಗೇಜ್ ತೊಗೋಕ್ಕೆ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ. ಇದೇ ಜಾಗ ಲಗೇಜ್ ಇಡೋದು. ಇಲ್ಲಿ ನಿಮಗೆ 20 ರೂಪಾಯಿ ತಗೋತಾರೆ. ಒಂದು ಚೀಟಿ ಕೊಡ್ತಾರೆ. ಆ ಚೀಟಿನ ಜೋಬಾನ ಇಟ್ಕೋಬೇಕು. ಆ ಚೀಟಿನ ವಾಪಸ್ ತಂದು ಕೊಟ್ಟರೆ ನಿಮ್ಮದು ಏನು ಲಗೇಜ್ ಏನಿದೆ ಎಲ್ಲನೂ ವಾಪಸ್ ಕೊಡ್ತಾರೆ. ಲಗೇಜ್ ತೊಗೊಂಡು ಹೋಗೋಷ್ಟರಲ್ಲಿ ಮುಂದ್ಗಡೆ ಒಂದು ಮಾರ್ಕೆಟ್ ಕಂತು. ಆ ಮಾರ್ಕೆಟಲ್ಲಿ ಗೊಂಬೆ, ಬ್ಯಾಗು, ಬಟ್ಟೆ, ಮೊಬೈಲ್ ಕವರ್ಸು, ಚೈನು ಮತ್ತು ಹೆಣ್ಮಕ್ಳಿಗೆ ಬಳೆ ಆಗಲಿ, ಕಿವೇನಾಗಲಿ, ಏನೇನು ಎಲ್ಲ ಎಕ್ಸ್ಟ್ರಾ ಏನೇನು ಬೇಕು ಎಲ್ಲ ಥರನೂ ಇದ್ದು. ಬನ್ನಿ ನೀವೇ ನೋಡೋಣ ಅಂತ ವಿಡಿಯೋ ಹಾಕಿದ್ದೀನಿ, ನೀವೇ ನೋಡಿ. ಮಾರ್ಕೆಟಲ್ಲಿ ನಾನೊಂದು ವಾಚ್ ತೊಗೊಂಡೆ. ಮತ್ತು ಗುಡಿ ಹತ್ರ ಒಂದು ಕೈಯಲ್ಲಿ ಹಾಕೋ ಒಂದು ಕರಿ ದಾರ ತೊಗೊಂಡಿದ್ದೆ. ಮತ್ತು ಒಂದು ಚಸ್ಮ ತೊಗೊಂಡೆ. ಮತ್ತು ತುಂಬಾ ಚೆನ್ನಾಗಿತ್ತು ಇಲ್ಲೆಲ್ಲ ಎಕ್ಸ್ಪೀರಿಯೆನ್ಸು. ಮತ್ತು ಇವರಿಗೆಲ್ಲ ಏನೇನು ತೊಗೊಂಡು ಅಂತ ಕೇಳ್ತಾ ಇದ್ದೆ. ಆಮೇಲೆ ಅವರೆಲ್ಲರೂ ತೊಗೊಂಡು ನೋಡಿ, ಟೈಮ್ ಆಗ್ತಿದೆ ಅಂತಂದರು. ವಾಚ್ ತುಂಬಾ ಚೆನ್ನಾಗಿತ್ತು. 250 ರೂಪಾಯಿ ಕೊಟ್ಟೆ. ಚಾಮುಂಡಿ ಬೆಟ್ಟದ ದರ್ಶನ ಎಲ್ಲ ಆಯಿತು. ದರ್ಶನ ಆದ ನಂತರ ಮತ್ತು ನಮೀಗ ಮೈಸೂರು ಜೂಗೆ ಹೋಗ್ಬೇಕಲ್ವ. ಈಗ ಟಿಕೆಟ್ ತೊಗೊಳಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ವಿ. ಬಸ್ ಟಿಕೆಟ್ ತೊಗೊಳಕ್ಕೆ. ಟಿಕೆಟು AC ಬಸ್ಸಲ್ಲಿ ಅವ್ರು ಟಿಕೆಟ್ ಕೇಳಿದೆ. ಕಂಡಕ್ಟರ್ ಇವರೇ ಟಿಕೆಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಹಬ್ದೇವು. ಬಸ್ಸಲ್ಲಿ ಹಬ್ಬಿ ಎಷ್ಟು ಕಿಲೋಮೀಟ್ರ್ ಅಂತ ಕೇಳಿದೆ. ಒಂದು 5 ಕಿಲೋಮೀಟ್ರ್ ಅಂತಂದರು. ಆಮೇಲೆ ಹೋಗಿ ಕೂತೇವು. ಸ್ಟಾರ್ಟ್ ಆಯಿತು ಹೋಗೋಕ್ಕೆ ಬಸ್ಸು. ಬನ್ನಿ.
ಚಾಮುಂಡಿ ಬೆಟ್ಟದಿಂದ ಇವಾಗ ಜಸ್ಟ್ ಮೈಸೂರು ಝೂ ನೋಡೋಕೆ ಬಂದ್ವಿ. ಮತ್ತು ಚಾಮುಂಡಿ ಬೆಟ್ಟ ನಿಮಗೆ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮುತ್ತುರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು.